ಸ್ನೇಹಿತರೆ, ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಸಾದಾ ಸೀದಾ ಮನುಷ್ಯ. ಅದರಲ್ಲೂ ಇತ್ತೀಚೆಗಂತೂ ತೀರಾ ಸಿಂಪಲ್ ಮ್ಯಾನರಿಸಮ್ ರೂಢಿಸ್ಕೊಂಡು ಬಿಟ್ಟಿದ್ದಾರೆ. ಎಲ್ಲಿ ಹೋಗಿ ನಿಂತರು ಕೂತರು ಎಲ್ಲರ ಜೊತೆ ಆತ್ಮೀಯವಾಗಿ ಬರೆಯುವ ಸುರೇಶ್ ಗೌಡರು ಜನಸಾಮಾನ್ಯರನ್ನು ತೀರಾ ಆತ್ಮೀಯವಾಗಿ ಕಾಣ್ತಾ ಇದ್ದಾರೆ. ಒಂದು ಪ್ಯಾಂಟ್ ಒಂದು ಹಾಫ್ ಶರ್ಟ್ ಹಾಕ್ಕೊಂಡು ಕಾರು ಹತ್ತಿದ್ರು ಅಂದರೆ ಮುಗೀತು, ಅವರನ್ನು ಹಿಂಬಾಲಿಸುವ ಮಂದಿಯೇ ಸುಸ್ತಾಗಬೇಕು. ಎಲ್ಲೂ ಕಾಲಹರಣ ಮಾಡದೆ ಸಮಯಕ್ಕೆ ಸರಿಯಾಗಿ ಅಂದುಕೊಂಡ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಾ ಕ್ಷೇತ್ರದ ಜನರ ಸಮಸ್ಯೆ ಹೇಗೆ ಬಗೆಹರಿಸಬೇಕು, ಎಲ್ಲಿಂದ ಯಾವ ಫಂಡ್ ಬರುತ್ತೆ, ಅದನ್ನು ಯುಟಿಲೈಸ್ ಮಾಡಿಕೊಳ್ಳೋದು ಹೇಗೆ ಅಂತ ಸದಾ ಅಂತಹ ಆಲೋಚನೆಯಲ್ಲೇ ಮುಳುಗಿರುವ ಶಾಸಕರು ಕ್ಷೇತ್ರದ ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳಿಗಿಂತ ನಾವೇನು ಕಮ್ಮಿ ಇಲ್ಲ ಅನ್ನುವ ರೀತಿ ಮಾಡುವ ತವಕದಲ್ಲಿ ಅನೇಕ ಫಂಡ್ ತಂದು ಶಾಲಾಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದರಲ್ಲೂ CSR ಫಂಡನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಿರುವ ಶಾಸಕರು ಇತ್ತೀಚೆಗೆ ಕ್ಷೇತ್ರದ ವನಸಿಗೆರೆ ಸರ್ಕಾರಿ ಶಾಲೆಗೆ ವಿಸಿಟ್ ಕೊಟ್ಟು ಪೋಷಕರು, SDMC ಅಧ್ಯಕ್ಷರು, ಶಿಕ್ಷಕರ ಜೊತೆ ಸಭೆ ನಡೆಸಿ ಶಾಲೆಯಲ್ಲಿನ ಚಟುವಟಿಕೆ ಕುರಿತು ಮಾಹಿತಿ ಪಡೆದುಕೊಂಡರು. ಮತ್ತೊಂದು ವಿಶೇಷ ಅಂದರೆ ಮಕ್ಕಳಿಗೆ ನೀಡುವ ಬಿಸಿಯೂಟವನ್ನು ಮಕ್ಕಳ ಜೊತೆ ಕೂತು ಸೇವಿಸಿ ಆಹಾರದ ಗುಣಮಟ್ಟ ಕೂಡ ಪರಿಶೀಲಿಸಿದ್ದು ಕಂಡುಬಂತು. ಬಿಸಿ ಊಟದಲ್ಲಿ ಬೇಳೆ ಸರಿ ಹೋಯ್ತಾ? ಗಲಾಟೆ ಮಾಡಿದ್ರೆ ಸರಿ ದೊಡ್ಡ ಗಲಾಟೆ ಆಯ್ತು. ಬೇಗ ಕುಟ್ಕೊಂಬ, ಅವ್ರು ಎದ್ದೋಗ್ತಾರೆ ಲಾಸ್ಟಲ್ಲಿ. ಮಟ್ಟಸವಾಗಿ ಚಕ್ಲು ಬಕ್ಲ ಹಾಕ್ಕೊಂಡು ಮಕ್ಕಳ ಜೊತೆ ಕೂತ ಗೌಡರು ಬೇಳೆ ಎಲ್ಲ ಗುಣಮಟ್ಟದ ಅನ್ನುತ್ತಲೇ ಅನ್ನ ವೇಸ್ಟ್ ಮಾಡಬಾರ್ದು ಅಂತ ಬಡಿಸಿದ್ದ ಎಲೆಯನ್ನು ಚೊಕ್ಕವಾಗಿ ಬಳಿದು ಬಾರಿಸಿಯೇ ಬಿಟ್ಟಿದ್ರು. ಕೊನೆಯದಾಗಿ ಬಾಳೆಹಣ್ಣು ಸಹ ಸವಿದ್ರು. ಅವರು ಊಟ ಮಾಡೋದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಯಾವ ಹಿಂಜರಿಕೆಯಾಗಲಿ ಅವರಲ್ಲಿ ಕಂಡು ಬರಲಿಲ್ಲ. ಮನಸಾರೆ ಹೊಟ್ಟೆ ತುಂಬ ಉಂಡು ಮಕ್ಕಳ ಜೊತೆ ಮಕ್ಕಳಾಗಿ ಕೂತು ಇತರರಿಗೆ ಮಾದರಿ ಅನಿಸಿದ್ದಾರೆ. ಇದಕ್ಕೆ ಅಲ್ವಾ ಸುರೇಶ್ ಗೌಡರು ಜನಸಾಮಾನ್ಯರ ಫೇವರೈಟ್ ಅನಿಸ್ಕೊಳ್ತಾ ಇರೋದು. ಮತ್ತೊಂದು ವಿಶೇಷ ಅಂದರೆ ನನ್ನೂರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೆಳಗೆರೆ ಸರ್ಕಾರಿ ಶಾಲೆಯ ಕಾರ್ಯಕ್ರಮಕ್ಕೆ ಇವರನ್ನು ಇನ್ವೈಟ್ ಮಾಡಿದ್ದೆ. ಅಲ್ಲಿ ಇವ್ರಿಗೆ ಏನೂ ಆಗಬೇಕಾಗಿರಲಿಲ್ಲ. ಅಷ್ಟು ದೂರದ ಊರಿಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರ್ಕಾರಿ ಶಾಲೆಗೆ ಸಂಸದ ಗೋವಿಂದ ಕಾರಜೋಳ ಅವರ ಫಂಡ್ನಿಂದ 10 ಲಕ್ಷ ಕೊಡಿಸುವುದಾಗಿ ಭರವಸೆ ನೀಡಿ ಬಂದಿದ್ದಾರೆ. ಅಂದರೆ ಅವರಿಗೆ ಸರ್ಕಾರಿ ಶಾಲೆ ಬಗ್ಗೆ ಇರುವ ಕಾಳಜಿ ಎಷ್ಟು ಅನ್ನೋದನ್ನು ತಿಳಿಯೋಕೆ ಇದಕ್ಕಿಂತ ನಿದರ್ಶನ ಮತ್ತೊಂದಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರೆ ನನ್ನ ಸ್ನೇಹಿತ ಜಯಣ್ಣ ಸುಮಾರು ನನಗೆ 20 ವರ್ಷದಿಂದಲೂ ಪರಿಚಯ. ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಂಡ್ರು. ಪ್ರೀತಿ ಮುಂದೆ ಯಾವುದೂ ಇಲ್ಲ, ಅವ್ರ ಪ್ರೀತಿಯಿಂದ ಕರೆದು ನಾನು ಬಂದಿದ್ದೇನೆ. ಬಂದು ಬಹಳ ಸಂತೋಷ ಆಯ್ತು. ನೋಡ್ರಿ, ಸುರೇಶ್ ಗೌಡರು ಅಲ್ಲಿಂದ ಜಯಣ್ಣವರ ಸ್ನೇಹಕ್ಕೋಸ್ಕರ, ಯಾಕಂದ್ರೆ ಅವ್ರವ್ರ ಕ್ಷೇತ್ರದಲ್ಲಿ ನೋಡಿದ್ರೆ ಸಾಕು, ತಪ್ಸ್ಕೊಳ್ಳೋಕೆ ಬಹಳಷ್ಟು ಕಾರಣಗಳಿರ್ತವೆ. ಇಲ್ಲ ಜಯಣ್ಣ ನಾನು ಬರ್ಬೇಕಂತಿದ್ದೆ, ಅಲ್ಲೆಲ್ಲ ಹೋಗ್ಬೇಕಿತ್ತು ಅಂದ್ರೆ ಇದಕ್ಕಿಂತ ಮುಖ್ಯವಾದವು ಇರ್ತವೆ. ಯಾಕಂದ್ರೆ ನನಗೂ ಅನುಭವ ಅದು. ಹಾಗಾಗಿ ಹೋಗ್ಲೇಬೇಕು ಅಂತ ಹೇಳಿ ಅವ್ರು ಇಲ್ಲಿ ಬಂದು ನನ್ನೆಲ್ಲ ಉದ್ದೇಶಿಸಿ ಅವರೊಂದು ಕೆಲವು ಮಾತುಗಳನ್ನ ಹೇಳಿದ್ದಾರೆ. ನಾನು ನಮ್ಮ ಕ್ಷೇತ್ರ ಸಂಬಂಧಪಟ್ಟ ಬೆಳಗೆರೆಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಉತ್ತಮವಾದ ಮಾರ್ಗದರ್ಶನವನ್ನ ಗ್ರಾಮೀಣ ಪ್ರದೇಶದವರಿಗೆ ತಮ್ಮ ತಿಳುವಳಿಕೆಯನ್ನ ಹೇಳಿದಿರ. ತಮಗೆ ಅತ್ಯಂತ ಧನ್ಯವಾದಗಳನ್ನ ಸಲ್ಲಿಸ್ತಾ, ಅದೇ ರೀತಿ ಶಾಸಕರೇ, ನಿಮಗೆ ಸರ್ಕಾರಿ ಶಾಲೆ ಬಗ್ಗೆ ಇರುವ ಕನ್ಸರ್ನ್ ಹೀಗೆ ಮುಂದುವರಿಯಲಿ. ಹಳ್ಳಿಗಾಡಿನ ಮಕ್ಕಳು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಖಾಸಗಿ ಶಾಲೆಯ ಮಕ್ಕಳ ನಡುವೆ ಸ್ಪರ್ಧಿಸಿ ಜಯಿಸುವ ಸದಾವಕಾಶಗಳನ್ನು ನಮ್ಮ ಜನನಾಯಕರು ಸುರೇಶ್ ಗೌಡ್ರ ಥರ ರೂಢಿಸಿಕೊಳ್ಳಲಿ ಅಲ್ವಾ ಪೋಷಕರೇ? ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.